ಭಾರತದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಗೌರವಿಸಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಶೋಷಿತ ಸಮುದಾಯದವರ ಪೀಳಿಗೆಗಾಗಿ ಕೂಡಲೇ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದಿಂದ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಮಾಡುವುದರ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಕೆ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮಾದಿಗ ಸಮಾಜದ ವಿಭಾಗೀಯ ಅಧ್ಯಕ್ಷರಾಗಿ ಚಂದ್ರಕಾಂತ್ ನಾಟೇಕರ್ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಸಂಘಟನೆ ವತಿಯಿಂದ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನವನ್ನು ಶೀಘ್ರವಾಗಿ ಜಾರಿಗೆ ತರಲು ರಾಜ್ಯ ಸರ್ಕಾರಕ್ಕೆ ನಾವು ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ಸಂಘಟನೆ ವತಿಯಿಂದ ಮತ್ತು ಹಿರಿಯ ಹೋರಾಟಗಾರ ಸಂಯುಕ್ತ ಆಶ್ರಯದಲ್ಲಿ ಮಾದಿಗರ ಒಂದು ಅಜೆಂಡವೇನೆಂದರೆ ಆಗಸ್ಟ್ 1, 2024 ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ 7 ನ್ಯಾಯಾಧೀಶರ ಪೀಠದ ಒಂದು ಆದೇಶವನ್ನು ಒಳ ಮೀಸಲಾತಿಯ ವರ್ಗೀಕರಣವನ್ನು ಅನುಷ್ಠಾನಗೊಳಿಸಲು ಆಯಾ ರಾಜ್ಯ ಸರ್ಕಾರಕ್ಕೆ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಆ ತೀರ್ಪನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಒಳ ಮೀಸಲಾತಿ ವರ್ಗೀಕರಣದ ಅನುಷ್ಠಾನದ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿದಂಥ ಒಂದು ತೀರ್ಪಿನ ಬಗ್ಗೆ ಯಾವುದೇ ಒಂದು ಚಕ್ರ ಎತ್ತಿರೋದಿಲ್ಲ. ಅದು ಖಂಡಿಸುತ್ತೇವೆ. ಕಾಂಗ್ರೆಸ್ ಪಕ್ಷದ ಚುನಾವಣೆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ತಮ್ಮ ಒಂದು ಪಕ್ಷದ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳು ಸೇರ್ಪಡೆ ಮಾಡಿದರು. ಅದೇ ರೀತಿ ಒಳ ಮೀಸಲಾತಿ ವರ್ಗೀಕರಣವು ಕೂಡ ರಾಜ್ಯದಲ್ಲಿ ನಮ್ಮ ಪಕ್ಷ ಸರ್ಕಾರಕ್ಕೆ ಬಂದರೆ ಕೂಡಲೇ ಅದನ್ನು ನಾವು ಅನುಷ್ಠಾನಗೊಳಿಸ್ತೀವಿ ಎಂದು ರಾಜ್ಯದ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ. ಅದು ಅವರಿಗೆ ನೆನಪದೋ ಇಲ್ಲೋ ಇವತ್ತಿನ ದಿವಸ ಪ್ರತಿಭಟನೆ ಮುಖಾಂತರ ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಎಚ್ಚರಿಕೆ ಮಾಡ್ತೇವೆ. ತಾವು ನಿಜವಾಗಿ ತಮ್ಮಲ್ಲಿ ಒಂದು ಮಾದಿಗರ ಬಗ್ಗೆ ಕಳಕಳಿ ಇದ್ದರೆ ತಾವು ಕೂಡಲೇ ಒಂದು ವಿಶೇಷ ಸಚಿವ ಸಂಪುಟವನ್ನು ಸಭೆ ಕರೆದು ಮಾದಿಗರಿಗೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಏನು ಅನ್ಯಾಯ ಆಗಿ ಸುಮಾರು 40 ದಶಕದಿಂದ ನಮ್ಮ ಒಂದು ಮಾದಿಗ ಸಮುದಾಯಕ್ಕೆ ರಾಜ್ಯದಲ್ಲಿ ನಡೆಸುತ್ತಿರುವ ವಿವಿಧ ಪಕ್ಷದ ಸರ್ಕಾರ ಇಲ್ಲಿವರೆಗೂ ಯಾವುದೇ ರೀತಿ ಸ್ಪಂದಿಸಿದಿಲ್ಲ. ಕಳೆದ 2023ರಲ್ಲಿ
ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೂ ನಾವು ಇವತ್ತಿನ ದಿನ ಸಹ ನಮ್ಮ ಸಮಾಜದ ಪರವಾಗಿ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂದರೆ ಅವರು ಒಂದು ಮಾದಿಗರ ಬಗ್ಗೆ ಒಂದು ಗಂಭೀರವಾಗಿ ಒಂದು ಕಠಿಣವಾದ ಕ್ರಮವನ್ನು ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಒಳ ಮೀಸಲಾತಿ ಶಿಫಾರಸು ಸಲ್ಲಿಂದೇನು ಪ್ರಸ್ತಾವನೆ ಸಲ್ಲಿಸಿದರು. ಆ ಒಂದು ವಿಷಯವಾಗಿ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು ಮುಖ್ಯ ನ್ಯಾಯಾಧೀಶರ ಒಂದು ಪೀಠ ರಚನೆ ಮಾಡಿ ಒಳ ಮೀಸಲಾತಿ ವರ್ಗೀಕರಣ ಆಯಾ ರಾಜ್ಯಗಳಿಗೆ ಕೂಡಲೇ ಅನುಷ್ಠಾನಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಮುಂದಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಮಾದಿಗರ ಒಂದು ಪ್ರತ್ಯೇಕ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನ ಕೂಡಲೇಗೊಳಿಸಬೇಕು. ಒಂದು ವೇಳೆ ತಾವು ವಿಳಂಬ ಮಾಡಿದರೆ ಕಾಂಗ್ರೆಸ್ ಪಕ್ಷದ ನಮ್ಮ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಗುಲ್ಬರ್ಗ ಜಿಲ್ಲಾ ಲೋಕಸಭಾ ಸದಸ್ಯರಾಗಲಿ, ಇನ್ನಿತರು ನಮ್ಮ ಗುಲ್ಬರ್ಗಕ್ಕೆ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ನಾವು ಅವರಿಗೆ ಕಪ್ಪು ಬಾವುಟ ಮತ್ತು ಇನ್ನಿತರ ಉಗ್ರವಾಗಿ ಪ್ರತಿಭಟನೆ ಒಂದು ಮಾಡಬೇಕಾದ ಅನಿವಾರ್ಯವಂತ ಇವತ್ತಿನ ದಿವಸ ಪತ್ರಿಕೆ ಮುಖಾಂತರ ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಎಚ್ಚರಿಕೆ ನೀಡುತ್ತೇವೆ. ಇದೇ ರೀತಿಯಾಗಿ ಒಂದು ರೀತಿ ಈ ಒಂದು ವಿಳಂಬ ಮಾಡಿದರೆ ಈ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಇಲಾಖೆಯ ಹುದ್ದೆಗಳಿಗೆ ತಾವು ಭರ್ತಿ ಮಾಡಲು ಆದೇಶ ನೀಡಿದರೆ ಅದು ಕೂಡಲೇ ತಡೆಗಟ್ಟಬೇಕು. ಅದೇ ರೀತಿಯಾಗಿ ಮುಂಬಡ್ತಿ ನೀಡುತ್ತಿರುವ ಸಿಬ್ಬಂದಿಗಳಿಗೆ ಅದನ್ನು ಕೂಡ ತಡೆ ಹಿಡಿಯಬೇಕು. ವರ್ಗೀಕರಣ ಮೀಸಲಾತಿಯನ್ನು ಅನುಷ್ಠಾನಗೊಳಿಸುವವರೆಗೂ ತಡೆ ಹಿಡಬೇಕೆಂದು ಪತ್ರಿಕೆ ಮಾಧ್ಯಮದ ಮುಖಾಂತರ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯಪಡಿಸ್ತೇವೆ. ಜೈ ಮಾದಿಗ, ಜೈ ಮಾದಿಗ, ಜೈ ಹಿಂದ್. ನನ್ನ ಹೆಸರು ಚಂದ್ರಕಾಂತ್ ನಾಟಿಕರ್, ಕರ್ನಾಟಕ ರಾಜ್ಯದ ಮಾದಿಗ ವಿಭಾಗೀಯ ಅಧ್ಯಕ್ಷರು. ಈ ಇಂದು ನಡೀತಕ್ಕಂಥ ಹೋರಾಟ ಗೊತ್ತಿರೋದೇನು ಸಂಗತಿ ಅಲ್ಲ. ಇದೇ ಆಗಸ್ಟ್ 1ರಂದು 7 ಜನರ ನ್ಯಾಯಾಧೀಶರ ತೀರ್ಪು ಕೊಟ್ಟಿರುವಂಥ ವಿಷಯ ಇಡೀ ರಾಜ್ಯಕ್ಕೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ಆದರೆ ಇವತ್ತಿನ ಹೋರಾಟ, ನಮ್ಮ ಹೋರಾಟ ಇಲ್ಲಿವರೆಗೆ ಸುಮಾರು 30 ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ. ಇಲ್ಲಿವರೆಗೆ ಯಾವುದೇ ಸರ್ಕಾರ ಇದ್ದರೂ ಕೂಡ ನಮ್ಮ ಮಾದಿಗ ಸಂಘಟನೆ ಹೋರಾಟದ ಮುಖಾಂತರ ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳು ಕಾನೂನು ಅಡೆತಡೆ ಅಂತಕ್ಕಂಥ ಒಂದು ವಿಷಯವನ್ನು ಹೇಳಿ ಜಾರ್ತಾ ಇದ್ದರು. ಇವತ್ತು ಒಂದು ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಆ ತೀರ್ಪಿದಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಡ್ಕೊಳ್ತಿಲ್ಲ ಅಂತಕ್ಕಂಥ ಒಂದು ನಮ್ಮ ಗಂಭೀರ ಆರೋಪ. ಯಾಕಂದರೆ ಈಗಾಗಲೇ ಆಂಧ್ರ ಮತ್ತು ಹರಿಯಾಣದಲ್ಲಿ ನಮ್ಮ ಮಾದಿಗರ ಹೋರಾಟಕ್ಕೆ ಬೆಲೆ ಬಂದಂತಾಗಿದೆ. ಈಗಾಗಲೇ ಆಂಧ್ರ ಮುಖ್ಯಮಂತ್ರಿಗಳು ಮತ್ತು ಹರಿಯಾಣ ಮುಖ್ಯಮಂತ್ರಿಗಳು ನಮ್ಮ ನ್ಯಾಯಾಲಯದ ತೀರ್ಪಿಗೆ ಒಪ್ಪಿ ಸ್ವಾಗತ ಮಾಡುವುದರೊಂದಿಗೆ ಅವರು ಆಶ್ವಾಸನೆ ನೀಡಿದರೆ ನಾವು ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥದ್ದು. ಆದರೆ ಕರ್ನಾಟಕದಲ್ಲಿ ಪ್ರಾರಂಭವಾದ ಈ ಹೋರಾಟ ನಮ್ಮ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮನ್ನು ಮಾದಿಗರನ್ನು ಹುರಿದುಂಬಿಸಿ ಮಾತಾಡ್ತಕ್ಕಂಥದ್ದು ಹಲವಾರು ಉದಾಹರಣೆಗಳಿದ್ದಾವೆ. ನಾನು ನಿಮ್ಮ ಬೆಂಬಲಕ್ಕಿದ್ದೀನಿ, ನಾನು ನಿಮ್ಮ ಪರವಾಗಿದ್ದೀನಿ ಅಂತಕ್ಕಂಥ ಹೇಳಿಕೆಗಳನ್ನು ಹಲವಾರು ರೀತಿಯಲ್ಲಿ ಕೊಟ್ಟಿದ್ದಾರೆ. ಆದರೆ ನಿನ್ನೆ ನಡೆದಂಥ ಒಂದು ನಮ್ಮ KH ಮುನಿಯಪ್ಪರು ಮತ್ತು RV ತಿಮ್ಮಪ್ಪರು, H ಆಂಜನೇಯವರು ಮುಖ್ಯಮಂತ್ರಿಗಳಿಗೆ ಭೇಟಿ ಕೊಟ್ಟಾಗ ಅಡ್ಡಗೋಡಿ ಮೇಲೆ ದೀಪ ಇಟ್ಟಂತೆ ಒಂದು ಉತ್ತರ ನೀಡಿದ್ದಾರೆ. ನಾನು ಈಗಾಗಲೇ ಕೇಂದ್ರದ ವರಿಷ್ಠರನ್ನು ಕೇಳಿ ಇದನ್ನು ನಾನು ನಿಮ್ಮ ಬೆಂಬಲಕ್ಕೆ ನಾನು ಇದ್ದೀನಿ, ನಾನು ಯಾವತ್ತೂ ಇರೋದಿಲ್ಲ, ನಾನು ಕೇಂದ್ರ ವರಿಷ್ಠರನ್ನು ಭೇಟಿ ಮಾಡ್ತೀನಿ ಅಂತಕ್ಕಂಥದ್ದು ಗಾಡಿ ಮೇಲೆ ದೀಪ ಇಟ್ಟಂತೆ ಅಡ್ಡಗೋಡಿ ಮೇಲೆ ದೀಪ ಇಟ್ಟಂತೆ ಹೇಳಿಕೆ ನೀಡುತ್ತದೆ ಸರಿಯಲ್ಲ ಅಂತಕ್ಕಂಥದ್ದು. ನಿಜವಾಗ್ಲೂ ನೀವು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗೆ ಆಗಿದ್ದೇ ಆದರೆ ಮಾತಿಗೆ ತಕ್ಕಂಥ ನಡೀತೀನಿ ಅಂತಕ್ಕಂಥ ಮುಖ್ಯರುಗಳು ಆಗಿದ್ದೇ ಆದರೆ ಈಗಾಗಲೇ ತಾವು ಹಲವಾರು ಬಾರಿ ಹೇಳಿದ್ದೀರಿ ಬಿಟ್ಟಿ ಭಾಗ್ಯಗಳ ಬಗ್ಗೆ. ನಾನು ನಡೆದುಕೊಳ್ತೀನಿ ಅಂತಕ್ಕಂಥ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇದು ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ನಾನು ಒಂದು ಸರ್ಕಾರ ಬಂದಿದೆ ಆದರೆ ನಾನು ಸದಾಶಿವ ಆಗದ ವರದಿ ಪರವಾಗಿದ್ದೀನಿ, ನಿಮ್ಮ ಬೇಡಿಕೆಯನ್ನು ಈಡೇರಿಸಿದೆ ಅಂತಕ್ಕಂಥ ಹೇಳಿಕೆ ನೀಡ್ತೀರಿ. ಆದರೆ ಈಗ ಮಾತಿಗೆ ತಪ್ಪಂಥ CM ಅಂತಕ್ಕಂಥ ನಾವು ಕರಿಬೇಕಾಗ್ತದೆ. ಆದರೆ ನಿಜವಾಗಲೂ ಮಾತಿಗೆ ತಕ್ಕಂಥ ಹಿಡಿದಕ್ಕಂಥ ಮುಖ್ಯವಾಗಿ ಆಗಿದೆ. ಆದರೆ ಇವತ್ತಿನ ದಿವಸ ನ್ಯಾಯಾಲಯ ತೀರ್ಪು ಕೊಟ್ಟಂಥದ್ದು ಸ್ವಾಗತಿಸಿ ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಇಡೀ ಭಾರತ ದೇಶದಲ್ಲಿ ಮೊದಲನೇ ಮುಖ್ಯಮಂತ್ರಿನೇ ಮಾಡಿದ್ದೇನೆ ಅಂತಕ್ಕಂಥದ್ದು ಒಂದು ಮೆಸೇಜ್ ಕಳಿಸ್ಬೇಕಾಗಿತ್ತು. ಆದರೆ ತಮ್ಮ ನಿಲುವೇನಂತಕ್ಕಂಥ ನಮ್ಗೆ ಅರ್ಥ ಆಗ್ತಾಯಿಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಮಾದಿಗರ ಶಕ್ತಿ ಏನಂತಕ್ಕಂಥ ತೋರಿಸ್ಬೇಕಾಗ್ತದೆ. ನೀವು ನಿಜವಾಗಲೂ ನಮ್ಮ
ಒಳ ಮೀಸಲು ಜಾರಿ ಮಾಡಿ ನಮಗೆ ನ್ಯಾಯ ಕೊಡ್ತಕ್ಕಂಥ ನಂಬಿಕೆಯಿಂದ ಇನ್ನೂ ಕೂಡ ತಮಗೆ ರಿಕ್ವೆಸ್ಟ್ ಮಾಡಿ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಒಂದು ವೇಳೆ ನಾವು ಮಾದಿಗರು ಸಿಟ್ಟಿಗೆದ್ದು ತಮ್ಮ ಮನೆಗೆ ನುಗ್ಗತಕ್ಕಂಥ ಕೆಲಸ ಮಾಡಿದೆ ಆದರೆ ನೀವು ಕೂಡ ಮುಖ್ಯಮಂತ್ರಿ ಸ್ಥಾನ ಇಳಿಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗಾಗಲೇ ದಲಿತ ಮುಖ್ಯಮಂತ್ರಿಗಳು ಬೇಕಂತಕ್ಕ ರಾಜ್ಯದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದಲಿತ ನಾಯಕರೇ ಈ ಒಂದು ನ್ಯಾಯಾಲಯದ ತೀರ್ಪಿನ ವಿರೋಧ ಹೇಳಿಕೆ ಕೊಡೋದು ಸರಿಯಾದಂಥದ್ದಲ್ಲ. ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಅಡಿಯಲ್ಲಿ ತಾವು ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಆಗ್ತಕ್ಕಂಥ ಕೇಂದ್ರ ಸಚಿವರಾಗಿರ್ಬೋದು, ರಾಜ್ಯದ ಮಂತ್ರಿಗಳಾಗಿರ್ಬೋದು ಆಗಿದ್ದೀರಿ. ಅದು ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಇವತ್ತು ದಲಿತರನ್ನು ತುಳಿತಕ್ಕಂಥದ್ದು ನೀವು ನಿಜವಾಗ್ಲೂ ಕೆನೆಪದರಿಗೋಸ್ಕರ ವಿರೋಧ ಮಾಡ್ತಕ್ಕಂಥ ಆದರೆ ನೀವು ನಿಜವಾಗ್ಲೂ ದಲಿತ ಆಗಿದ್ದೇ ಆದರೆ ಯಾರೇ ಇರ್ಬೋದು ಅವರು ಎಂಥವರೇ ಇದ್ದರೂ ಕೂಡ ತಾವು ಬಲಿಷ್ಠ ಆಗಿದ್ದೇ ಆದರೆ ಮೀಸಲಾತಿ ಬಿಡಬೇಕಂತಕ್ಕಂಥದ್ದು ಈ ತಮ್ಮ ಪತ್ರಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತೀನಿ. ನೀವು ನಿಜವಾಗ್ಲೂ ದಲಿತರ ಮೇಲೆ ಆಶೆಗಳು, ದಲಿತರ ಒಂದು ಅವರ ಬಗ್ಗೆ ಕಾಳಜಿ ಇದ್ದಿದ್ದೇ ಆದರೆ ತಾವು ಕೆನೆಪದರು ವಿಷಯದ ಬಗ್ಗೆ ಚರ್ಚೆ ಮಾಡಬಾರ್ದು. ತಾವು ಕೂಡ ಬಲಿಷ್ಠರಾಗಿರಿ. ಮುಂದೆ ನಮ್ಕಂತ ಎಷ್ಟೋ ಜನ ಮುಸುರಿ ತಿಕ್ಕಂತಕ್ಕಂಥದ್ದು ತಿಪ್ಪಿ ಆಯ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರಿಗೆ ಮೀಸಲಾತಿ ಸಿಗ್ತಾ ಇಲ್ಲ. ತಾವೆಲ್ಲರೂ ನಿಜವಾಗ್ಲೂ ನೀವು ದಲಿತರೇ ಆಗಿದೆ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯಿಗಳಾಗಿದೆ ಆದರೆ ನೀವು ಎಲ್ಲ ಮೀಸಲಾತಿಗೆ ರಿಸೈನ್ ಮಾಡಿ ಜನರಲ್ದಲ್ಲಿ ಫೈಟ್ ಮಾಡ್ತಕ್ಕಂಥ ಕೆಲಸ ಮಾಡಲಿ. ಇಲ್ಲಾದರೆ ನಾವೇ ದಲಿತರೇ ನಿಮ್ಮ ವಿರುದ್ಧ ನಿಲ್ತಕ್ಕಂಥ ಕೆಲಸ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಮ್ಮ ನಾಯಕರ ಕುರಿತು ಎಚ್ಚರಿಕೆ. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್ ಕಲಬುರಗಿ.